ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಯಿತಾ, ನಾನೊಂದು ಇವತ್ತೇ ಸಣ್ಣ ವಿಡಿಯೋ ಮಾಡಬೇಕಂತಿದ್ದೀನಿ. ಏನಂದರೆ ನಮ್ಮ ಮನೆ ಸುತ್ತಮುತ್ತ ಹೇಗಿದೆ, ನಮ್ಮ ಮನೆ ಎದುರುಗಡೆ ಮತ್ತು ಬ್ಯಾಕ್ ಸೈಡೆಲ್ಲ ಹೆಂಗಿದೆ ಅಂತ ತೋರಿಸ್ತೇನೆ ನಿಮಗೆ ಇವತ್ತೇ. ನೋಡಿ, ಇದು ನಮ್ಮ ಮನೆ ಎದುರುಗಡೆ ಮೇಲೆಲ್ಲ ಪ್ಲಾಸ್ಟಿಕ್ ಹಾಕಿದ್ದೀವಿ. ಯಾಕಂದರೆ ಹಂಚಿನ ಮನೆ ಅಲ್ವಾ, ಮಳೆಗಾಲ ತುಂಬ ಮಲೆನಾಡು ಸೈಡ್ ತುಂಬ ಮಳೆ ಬೀರೋದ್ರಿಂದ ಅಲ್ಲಿ ಎಲ್ಲ ನೀರು ಕೆಳಗಿಳಿಯುತ್ತೆ ಅಂತೇಳಿ, ಎಲ್ಲಾದರೂ ಸ್ವಲ್ಪ ಸಣ್ಣ ಗ್ಯಾಪ್ ಇದ್ದರೆ ಕೆಳಗಡೆ ಬರುತ್ತೆ ನೀರು ಅಂಥೇಳಿ. ಮತ್ತು ಏನೋ ಒಂಥರ ಜಾಸ್ತಿ ಮಳೆ ಬಿದ್ದರೂ ಒಂಥರ ಹಂಚಲ್ಲಿ ಒಂಥರ ನೀರಿದ್ದಾಗೆ ಕೆಳಗೆ ಬೀಳುತ್ತೆ, ನೆಲಕ್ಕೆ ಬೀಳುತ್ತೆ ಅಂಥೇಳಿ ಈ ಥರ ಪ್ಲಾಸ್ಟಿಕ್ ಮುಚ್ಚಿದರೆ ಏನೂ ಅಷ್ಟರದ್ದೇನು ಆಗೋಲ್ಲ. ಅದಕ್ಕೆ ಈ ಥರ ಮುಚ್ಚಿರೋದು ಚೆನ್ನಾಗಿ, ಸೇಫ್ಟಿ ಸ್ವಲ್ಪ ಬಿಸಿಯಾಗಿರುತ್ತೆ ಅಂತ, ಮನೆ ಒಳಗಡೆ ಎಲ್ಲ ಬೆಚ್ಚಗಿರುತ್ತೆ ಅಂತ ಪ್ಲಾಸ್ಟಿಕ್ ಹಾಕಿರೋದು ನಾವು ಕಿಚನಿಗೆ ಮತ್ತು ಎದುರುಗಡೆಗೆ ಹಾಕ್ತೀವಿ. ಆಯಿತಾ, ಇದೆಲ್ಲ ನಮ್ಮ ಹೊರಗಡೆ ಹೂವಿನ ತೋಟದಲ್ಲಿ ಹೂವಿನ ಗಿಡ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ ಈ ಸಲ. ಸ್ವಲ್ಪ ಇದು ಜಾಸ್ತಿ ಆಗಿದ್ದಕ್ಕೆ, ಬಿಸಿಲು ಜಾಸ್ತಿ ಅಲ್ವ ಈ ಸಲ, ಅದಕ್ಕೆ ಎಲ್ಲ ಹೋಗ್ಬಿಟ್ಟಿದೆ. ಈಗ ಮತ್ತೆ ರೆಡಿ ಮಾಡ್ಕೋಬೇಕು ಅಂತ ಜಾಗ ರೆಡಿ ಮಾಡ್ತಾಯಿದ್ದೀವಿ. ಇದು ಶಂಖಪುಷ್ಪದ ಹೂವು. ಆಯಿತಾ, ಇದ್ರ ತುಂಬ ಉಪಯೋಗ ಇದೆ. ಈ ಶಂಖಪುಷ್ಪದ್ದು ತುಂಬ ಔಷಧಿಗೆ ಬರುತ್ತೆ, ಅದು ಔಷಧಿ ಗುಣಗಳು ತುಂಬ ಇರುತ್ತೆ ಶಂಖಪುಷ್ಪದಲ್ಲಿ. ನಾನು ವಾಯ್ಸ್ ಕೊಟ್ಟಿದ್ದೆ ಆಗಲೇ, ಅಂದರೆ ಹಿಂಗೆ ಹೋಗಬೇಕಾದ್ರೆ ಹಿಂದೆ ನಾನು ವೀಡಿಯೋ ಮಾಡಬೇಕಿದ್ರೆ ನಾನು ವಾಯ್ಸ್ ಕೊಟ್ಟಿದ್ದೆ. ಇದೊಂದು ಇದೆಯಲ್ಲ ಇಲ್ಲಿ ಸುಂದರಿ, ಕರಿ ಸುಂದರಿ ತುಂಬ ಆವಾಜ್ ಮಾಡ್ತಾಯಿತ್ತು, ಕೂಗ್ತಾಯಿತ್ತು ಅಂಥೇಳಿ ವಾಯ್ಸ್ನ ಎಲ್ಲ ರಿಮೂವ್ ಮಾಡಿಬಿಟ್ಟೆ. ಮತ್ತೆ ವಾಯ್ಸ್ ಕೊಟ್ಬಿಟ್ಟೆ. ತುಂಬ ಆವಾಜ್ ಮಾಡಿತ್ತು ಇದು ವೀಡಿಯೋದಲ್ಲಿ. ನನ್ನ ವಾಯ್ಸೇ ಕೇಳ್ತಿಲ್ಲ, ಇದರದ್ದೇ ಬರೀ ವಾಯ್ಸ್ ಕೇಳ್ತಾ ಇತ್ತು ಅಂಥೇಳಿ ನಾನೆಲ್ಲ ರಿಮೂವ್ ಮಾಡಿಬಿಟ್ಟೆ. ಅದಕ್ಕೆ ಅದರ ಅಮ್ಮ ಕಳೆದೋಗಿದೆ ಅಂತೆ, ಹುಡುಕ್ತಾ ಇದೆ, ಕೂಗ್ತಾ ಇದೆ ಅಮ್ಮ 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 ಅಂದ್ಕೊಂಡು. ಅದಕ್ಕೆ ಅದರ ವಾಯ್ಸನ್ನು ತೆಗೆದುಬಿಟ್ಟೆ ನಾನು. ಇದೆಲ್ಲ ನಮ್ಮ ಬ್ಯಾಕ್ ಸೈಡ್ ತೋರಿಸ್ತೀನಿ ಇವಾಗ. ಆಯಿತಾ, ಇದೆಲ್ಲ ಬ್ಯಾಕ್ ಸೈಡ್ ನೋಡಿ, ಫುಲ್ ತೋಟ ಇದೆ. ಬಾಳೆ ಗಿಡ ಮತ್ತು ಅಡಿಕೆ ಗಿಡ, ತೆಂಗಿನ ಮರ ಎಲ್ಲ ಹಿಂದ್ಗಡೆ ಇದೆ. ಬ್ಯಾಕ್ ಸೈಡಲ್ಲಿ ಇದೆಲ್ಲ ಇದೆ. ಆಯಿತಾ, ಹಾಗೆ ಬೇರೆ ಕಡೆ ತೋರಿಸ್ತೀನಿ. ಆಯಿತಾ, ಇವಾಗ ಇದು ನೋಡಿ, ಇದು ಕಟ್ಟಿಗೆ ಮನೆ. ಆಯಿತಾ, ಇದು ನಮಗೆ ಎಷ್ಟು ಬೇಕಾಗುತ್ತೆ, ಈಗ ಮಳೆಗಾಲ ಸ್ಟಾರ್ಟಿಂಗ್ ಅಲ್ವಾ, ಈ ಮಳೆಗಾಲದಿಂದ ಮುಂದಿನ ಬರೋ ಬೇಸಿಗೆವರೆಗೆ ಎಷ್ಟು ಕಟ್ಟಿಗೆ ಬೇಕಾಗುತ್ತೋ ಅಷ್ಟು ನಾವು ಒಟ್ಟು ಮಾಡಿ ಇಟ್ಕೊತೀವಿ. ಅಂದರೆ ನಮಗೆ ಹಂಡೆ ಒಲೆಗೆ, ನಮ್ಮದು ಗೀಝರ್ ಇಲ್ಲ ಮತ್ತು ಸೋಲಾರ್ ಇಲ್ಲ, ಯಾವುದೂ ಇಲ್ಲ, ಜಸ್ಟ್ ಹಂಡೆ ಒಲೆ ಇರೋದಕ್ಕೆ ಇದು ಕಟ್ಟಿಗೆ ಬೇಕಾಗತ್ತೆ ಅಂಥೇಳಿ ಇಷ್ಟು ಒಟ್ಟು ಮಾಡಿ ಇಟ್ಕೊತೀವಿ. ಇದು ಮಳೆಗಾಲ ಮುಗಿಯೋಷ್ಟರಲ್ಲಿ ನಮಗೆ ಸಾಕಾಗತ್ತೆ, ಅಂದರೆ ಮತ್ತೆ ಬರೋ ಬೇಸಿಗೆ ತನಕ ನಮಗೆ ಸಾಕಾಗತ್ತೆ, ಅಷ್ಟೇ ಒಟ್ಟು ಮಾಡಿ ಇಟ್ಕೊತೀವಿ ನಾವು. ಇದೆಲ್ಲ ನೋಡಿ, ಇದು ನಮ್ಮದು ಅಡಿಕೆ ಒಣಗಿಸೋ ಜಾಗ. ಇಲ್ಲಿ ನಾವು ಅಡಿಕೆ ಒಣಗಿಸೋದು. ಇದು ಫುಲ್ ಹಸಿರಾಗಿದೆ, ಬೇಸಿಗೆಯಲ್ಲಿ ಹಿಂಗಿರಲ್ಲ, ಇದು ಫುಲ್ ಡ್ರೈ ಆಗಿರುತ್ತೆ. ಇಲ್ಲಿ ಇವಾಗ ಫುಲ್ ಹುಲ್ಲು ಬೆಳೆದಿದೆ, ಎಷ್ಟು ಚೆನ್ನಾಗಿ ಹಸಿರು ಕಾಣ್ತಿದೆಯಲ್ಲ. ನಮ್ಮ ರಾಖಿ ಆಡೋ ಜಾಗ ಇದು. ಆಯಿತಾ, ನಾನು ಮತ್ತು ನನ್ನ ರಾಖಿ ಇಲ್ಲೇ ಸ್ಪೆಂಡ್ ಮಾಡ್ತೀವಿ ಟೈಮ್ ಸಿಕ್ಕಾಗೆಲ್ಲ. ಅವನು ಆಲ್ರೆಡಿ ಇಲ್ಲೇ ಇದ್ದಾನೆ. ಆಯಿತಾ, ಅವನಲ್ಲಿ ಕಾಣಿಸಿದಾನೋ ಎಲ್ಲೋ ಗೊತ್ತಿಲ್ಲ, ಅಲ್ಲಿ ಒಬ್ಬನೇ ಆಡ್ತಿದ್ದಾನೆ ನೋಡಿ. ಅಂದರೆ ಅವನಾಗಲೇ ಬಂದಿದ್ದಾನೆ, ನಾನು ಬರ್ತೀನಿ ಅಂತ ಗೊತ್ತಾಗಿ ಅವನಾಗಲೇ ಬಂದಿದ್ದಾನೆ. ನಾನು ಅಲ್ಲಿವರೆಗೂ ಹೋಗಲ್ಲ, ನಾನು ಇಲ್ಲಿಂದನೇ ಅರ್ಧಕ್ಕೆ ಹಿಂತಿರುಗ್ತೀನಿ ಅಷ್ಟೇ. ಇವಾಗ ನಮ್ಮ ಗದ್ದೆ ಕಡೆ ಹೋಗುವ. ಆಯಿತಾ, ನಮ್ಮದಲ್ಲ, ಸಾರಿ, ಅದು ಬೇರೆಯವ್ರದ್ದು. ಆಯಿತಾ, ಅಂದರೆ ಬೇರೆಯವ್ರದ್ದು ಅಂದರೆ ನಮ್ಮ ಫ್ಯಾಮಿಲಿನೇ, ಅಂದರೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಇದೆ. ಈ ಕಡೆ ಭಾಗದಲ್ಲಿ ಬೇರೆಯವ್ರದ್ದಿದೆ. ಆಯಿತಾ, ಅಂದರೆ ಬೇರೆಯವ್ರದ್ದು, ನಮಗೆ ಅದು ಇವ್ರದ್ದು, ನಮ್ಮ ಊರಿನವ್ರದ್ದೇ, ಬೇರೆಯವ್ರದ್ದಿದೆ. ತೋರಿಸ್ತೀನಿ ಬನ್ನಿ. ಆಯಿತಾ, ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ. ಆಯಿತಾ, ಈ ಜನಗಳ ಮಧ್ಯೆ ಹೇಗಿರಬೇಕು ಗೊತ್ತಾ ನಾವು, ಈ 32 ಹಲ್ಲುಗಳ ಮಧ್ಯೆ ಈ ನಾಲಿಗೆ ಯಾವ ಥರ ಬದುಕುತ್ತೆ ನೋಡಿ, ಅದೇ ಥರ ಇರಬೇಕು ನಾವು. ಎಲ್ಲರ ಜೊತೆ ಟಚ್ಚಲ್ಲೇ ಇರಬೇಕು, ಆದರೆ ಯಾರ ಮಧ್ಯೆನೂ ಸಿಕ್ಕಾಕೋಬಾರ್ದು, ಅಷ್ಟು ಕೇರ್ಫುಲ್ಲಾಗಿರಬೇಕು ಗೊತ್ತಾ ನಿಮಗೆ. ಹೀಗೆ ಇದ್ದರೆ ನಾವು ಬದುಕೋಕ್ಕೆ ಸಾಧ್ಯ. ಆಯಿತಾ, ನೋಡಿ, ಇದು ಹೊಳೆ. ಆಯಿತಾ, ಇಲ್ಲಿ ಹೊಳೆ ಅಂದರೆ ಇನ್ನೂ ನೀರಾಗಿಲ್ಲ. ಈ ಸಲ ಈ ಟೈಮಿಗೆಲ್ಲ ನೀರು ಆಗಬೇಕಿತ್ತು, ಬಟ್ ಈ ಸಲ ನೀರೇ ನೀರಾಗಿಲ್ಲ ಅಂತ. ಇವಾಗ ಜಸ್ಟ್ ಮಳೆ ಸ್ಟಾರ್ಟ್ ಆಗಿದೆ, ಇನ್ಮೇಲೆ ನೀರಾಗತ್ತೆ ಬಿಡಿ. ಇವತ್ತು ಸ್ವಲ್ಪ ಮುಂಗಾರು ಮಳೆ ಒಂಥರ ಸಣ್ಣ ಮಳೆ ಸ್ಟಾರ್ಟ್ ಆಗಿದೆ. ನಾನು ಅದೇ ಛತ್ರಿ ಇಲ್ಲದೆ ಬಂದಿದ್ದೀನಿ, ಸ್ವಲ್ಪ ಮಳೆ ಬರ್ತಾಯಿದೆ, ಅದಕ್ಕೆ ಬೇಗ ಹೋಗಬೇಕು ಇವಾಗ ಮನೆಗೆ. ಇದೆಲ್ಲ ಈ ಸೈಡ್ ಇರೋದೆಲ್ಲ ನಮ್ಮ ಗದ್ದೆ, ಇದು ತೋರಿಸ್ತಿದ್ದೀನಲ್ಲ, ಇದೆಲ್ಲ ನಮ್ಮ ಸೈಡ್ ಅವ್ರ ಗದ್ದೆ. ಈ ಕಡೆ ಇರೋದೆಲ್ಲ ಇಲ್ಲಿ ತೋರಿಸ್ತೀನಿ ರೀ, ಇದು ಎಲ್ಲ ತೋಟ ಎಲ್ಲ ನಮ್ಮ ಪಕ್ಕದ ಮನೆಯವ್ರದ್ದು. ಈ ಸೈಡ್ ಇರೋದೆಲ್ಲ ನಮ್ಮ ಫ್ಯಾಮಿಲಿ ಅವ್ರದ್ದೇ ಗದ್ದೆ. ಆಮೇಲೆ ಈ ಸೈಡು ಈ ಕಡೆ ಇದೆಯಲ್ಲ, ಈ ಭಾಗದಲ್ಲಿ ಇದೆಯಲ್ಲ, ಇದು ನಮ್ಮ ಸೈಡ್ ಗದ್ದೆ. ಆಯಿತಾ, ಇದು ಬೇರೆಯವ್ರ ಗದ್ದೆ ಅದು. ಅಂದರೆ ತೋರಿಸ್ತೀನಿ ರೀ, ನೋಡಿ, ಇದು ಬೇರೆಯವ್ರದ್ದು. ಆಯಿತಾ, ಇದು ಬೇರೆಯವ್ರ ಗದ್ದೆ, ಇದು ನಮ್ಮದಲ್ಲ, ನಮ್ಮ ಇವ್ರದ್ದಲ್ಲ, ಇದು ಬೇರೆಯವ್ರ ಸೈಡ್. ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ. ಅಲ್ಲೇ ಹೋಗಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ಏನಾಯ್ತು ಗೊತ್ತಾ, ನನಗೆ
ಅಲ್ಲಿ ಜನ ತಿರುಗಾಡ್ತಾ ಇದ್ರ ಅದು ಸರಿಯಾಗಲ್ಲ ಅಂಥೇಳಿ ಅವ್ರ ಜೊತೆ ಮಧ್ಯೆ ಮಧ್ಯೆ ಮಾತಾಡಬೇಕು. ಏನು ಮಾತಾಡಿದೆ ಅಂತ ಮರ್ತೋಗುತ್ತೆ. ಮತ್ತು ಅಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಏನು ಮಾತಾಡ್ತಾಳೆ ಇವಳು ಅಂತ ಅವ್ರು ತಿಳ್ಕೊಳ್ಳೋದು, ಇದೆಲ್ಲ ಬೇಡ ಅಂಥೇಳಿ ಎಲ್ಲ ಮನೆಗೆ ಹೋಗೇ ಕೊಟ್ಬಿಟ್ಟೆ ವಾಯ್ಸ್ನ. ಮನೆಗೆ ಬಂದೇ ಎಲ್ಲ ವಾಯ್ಸ್ ಕೊಟ್ಬಿಟ್ಟು ಇದು ಮಾಡಿದ್ದೀನಿ. ಇವಾಗ ನೋಡಿ ಇಷ್ಟು ಚೆನ್ನಾಗಿ ವೆದರ್ ಕಾಣಿಸ್ತಿದೆ ಅಲ್ವಾ. ತುಂಬ ಸಣ್ಣ ಮಳೆ ಕೂಡ ಬರ್ತಾಯಿದೆ. ಹಾಗೆ ತಿರುಗಾಡ್ಕೊಂಡ್ಬಿಟ್ಟು ನನಗೆ ಅಷ್ಟೇನು ಕ್ಲಿಯರಾಗಿ ಕಟ್ಟಾಗಿ ವಾಯ್ಸ್ ಕೊಡೋಕ್ಕೇನು ಬರಲ್ಲ. ಬಟ್ ಕಲಿತೀನಿ ಅನ್ನೋ ಹೋಪ್ ಇದೆ ನನಗೆ. ಕಲಿತ್ಬಿಟ್ಟು ನಿಮಗೆ ಚೆನ್ನಾಗಿರೋ ವಾಯ್ಸಲ್ಲೇ ನಿಮಗೆ ವಿವರಣೆ ಕೊಡ್ತೀನಿ ಆಯಿತಾ. ನನಗೆ ಏನೇನು ವಾಯ್ಸ್ ಕೊಡಬೇಕು, ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಬಟ್ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾತಾಡ್ತಾ ಹೋಗ್ತೀನಿ ಆಯಿತಾ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಇದು ನಮ್ಮ ಮನೆ ತೋಟ ಆಯಿತಾ. ಇದು ಹಿಂದ್ಗಡೆ ಇದು ನಮ್ಮ ಬ್ಯಾಕ್ ಸೈಡು. ಇವಾಗ ಸ್ವಲ್ಪ ದೊಡ್ಡಕ್ಕೆ ಮಳೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿ ಮನೆಗೆ ಹೋಗ್ಬೇಕು ಇವಾಗ. ಮತ್ತು ಇಲ್ಲೇ ಇದ್ದರೆ ಸುಮ್ಮನೆ ತಲೆ ಒದ್ದೆ ಆಗುತ್ತೆ, ಮತ್ತು ನೆಗಡಿ ಆಗೋದು ಅದು ಇದು ಬೇಡ ಅಂತ, ಸವಾಸನೆ ಬೇಡ ಅಂತ ಹೇಳಿ ಹೋಗ್ತಾಯಿದ್ದೀನಿ ಇವಾಗ ಮನೆಗೆ. ಆದರೂ ಇದನ್ನು ನೋಡಿಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಜೊತೆಗೆ ಒಂದು ಸ್ವಲ್ಪ ಇರ್ತಿದ್ದೆ ಇಲ್ಲೇ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ, ಮತ್ತು ಎಷ್ಟು ಚೆನ್ನಾಗಿ ವೆದರ್ ಇದೆ ಅಂದರೆ ಇವತ್ತೇ ಫುಲ್ ಖುಷಿ ಆಗ್ತಿದೆ. ಅದಕ್ಕೆ ಒಂದು ವೀಡಿಯೋ ಮಾಡುವ ಅಂತ ಮಾಡಿದ್ದೀನಿ ಆಯಿತಾ. ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಮ್ಮ ಮನೆ ಸುತ್ತಮುತ್ತ ಇರೋ ವಾತಾವರಣ ಆಯಿತಾ. ಎಲ್ಲಿಗೆ ಹೋದರೂ ಬೇಜಾರಾಗಲ್ಲ, ಅಷ್ಟು ಖುಷಿಯಾಗಿ ಕಾಲ ಕಳಿಬೋದು. ಖುಷಿಯಾಗುತ್ತೆ ಬಂದರೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ವೀಡಿಯೋನ ಆಯಿತಾ. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another, but I know you got one. But there's no hurry, the lifelight's calling. In the van we're driving to Austin. This feels like time is making fun of me.